ಅದಕ್ಕೆ ದಯವಿಟ್ಟು ಸನ್ಮಾನ್ಯ ನೋಡಿ ಎಲ್ಲ ಸದಸ್ಯರೇ ಇವರು ಇವತ್ತು ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡೋದು ಬಿಟ್ಟು ಇವರ ರಾಜಕೀಯಕ್ಕೆ ಸದನದ ಸಮಯವನ್ನು ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸದನಕ್ಕೆ ಬಂದು ಜನಗಳ ಆಶೋತ್ತರಕ್ಕೆ ಪ್ರತಿನಿಧಿಸಲು ಬಿಟ್ಟು ಸತ್ತೋಗಿರೋ ಇಶ್ಯೂ ಅದು. ಸದಸ್ಯರು ಒತ್ತಡ ಇದೆ, ಪ್ರಾರಂಭ ಮಾಡಬೇಕು. ಅದಕ್ಕೆ ಇವತ್ತು ಒಂದು ಸದನವನ್ನ ಬಲಿ ಸೂಚನೆ ಬರಗಾಲದ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ನಿಡುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಗಾಲನೇ ಘೋಷಣೆ ಮಾಡಿಲ್ಲ ಇನ್ನ. ಇಂತಹ ಪರಿಸ್ಥಿತಿ ಬಗ್ಗೆ ಮಾಡಿ ಚರ್ಚೆ ಮಾಡಕ್ಕೆ ಬರಗಾಲ ಪರಿಸ್ಥಿತಿ ಅನುಗುಣವಾಗಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಇವ್ರಿಗೇನಾದ್ರೂ ಧೈರ್ಯ ಇದ್ರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಸರ್ಕಾರ ಹಾಗೂ ನಡವಳಿಕೆ ನಿಯಮ 60ನೇ ನಿಯಮದ ಮೇರೆಗೆ ಈ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಈ ಕೆಳಕಂಡ ನಿರ್ವಹಣೆ ಸೂಚನೆಯನ್ನ ಕೊಡುತ್ತೇನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ 171 ತಾಲೂಕುಗಳಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಇದರಿಂದಾಗಿ ಗ್ರಾಮಗಳಲ್ಲಿ ತೀವ್ರ ತೆರವಾದ ಕುಡಿಯುವ ನೀರು ಜಾನುವಾರುಗಳಿಗೆ ತೊಂದರೆಯಾಗಿದೆ. ಜಾನುವಾರು ಮೇವು ಅಭಾವ ಉಂಟಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಬರ ಪರಿಹಾರ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಒಂದು ಮಹತ್ವದ ಚರ್ಚೆಯನ್ನ ಆಗಬೇಕು ಅನ್ನುವ ನಿಡುವಳಿ ಸೂಚನೆಯನ್ನ ರಾಹುಲ್ ಗಾಂಧಿ ಮನೆಗೋಯ್ತು. ಸನ್ಮಾನ್ಯ ರಾಹುಲ್ ಗಾಂಧಿ ಮನೆಗೋಯ್ತು. HD ರೇವಣ್ಣ ಅವರು ಮತ್ತು ಅನೇಕ ಸದಸ್ಯರು ಇದಕ್ಕೆ ರುಜುವಾಯಿ ಕೊಟ್ಟಿದ್ದಾರೆ. ನಾನು ಇದನ್ನ ಈ ನಿಡುವಳಿ ಸೂಚನೆಯನ್ನ ರೂಲ್ ನಂಬರ್ 69ಗೆ ಪರಿವರ್ತನೆ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಇಲ್ಲ, ನಾವೇನು ಕೇಳೇ ಇಲ್ಲ. ಅಧ್ಯಕ್ಷರೇ, ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ತಾವು ಅವ್ರಿಗೆ ಬೇಡ ಅಂತಂದ್ರೆ ತಿರಸ್ಕಾರ ಮಾಡಿ. ನಮ್ ಕಡೆ ಅವರು ಕೊಟ್ಟಂತ ನೋಟಿಸ್ ಮಾಡಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಳ್ಳಿ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಬೇಡ. ಕಾಂಗ್ರೆಸ್ ಅಧಿಕಾರ ಅವರು ತಮಗೆ ಪದವಿ ಕೊಡ್ತಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಭ್ರಷ್ಟ ಕಾಂಗ್ರೆಸ್ ಪ್ರಾರಂಭ ಅಧ್ಯಕ್ಷ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈಗ ಮಹತ್ವದ ಚರ್ಚೆ ಇದೆ. ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ. ಗೈಡ್ ಮಾಡಿ ಅವರಿಗೆ. ಸರ್ಕಾರಕ್ಕೆ ಧಿಕ್ಕಾರ. ಅನ್ಯಾಯ ಅಲ್ಲ. ನಿಮಗೆ ನೀವು ಅವರು ಸರಿ. ನಿಮಗೆ ರೂಲ್ಸ್ ಇದೆಯಾ? ನಿಮಗೆ ಯಾವ್ದಾದ್ರು ರೂಲ್ಸ್ ಇದೆಯಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನಿಮಗೆ ಸರಿಯಾದ ಔಷಧಿ ಅವ್ರು ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ದನ್ನ ಮಾರಾಯ. ನೀವು ಆಡೋ ಆಟಕ್ಕೆ ಅವರು ಸರಿಯಾಗಿ ಪತ್ರ ಕೊಟ್ಟಿದ್ದಾರೆ. ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸುರೇಶ್ ಬಾಬು ಅವ್ರು ಚಾಲು ಮಾಡಿ. ಕಾಂಗ್ರೆಸ್ ಇಲ್ಲಿ ಹೌಸ್ ಆರ್ಡರ್ ಇದ್ದಾಗ ಎಲ್ಲರೂ ಭಾಗವಹಿಸಬೇಕು. ಹೌಸ್ ಆರ್ಡರ್ ಇಲ್ಲ. 172 ತಾಲೂಕಲ್ಲಿ ಬರ ಇದೆ. ದಯಮಾಡಿ ಎಲ್ಲ ಇದನ್ನ ಬಗೆಹರಿಸ್ಬಿಟ್ಟು ತಾವು ಮಾಡಕ್ಕೆ ಅವಕಾಶ ಕೊಡಿ. ಎಲ್ಲರೂ ಅವರಿಗೆ ಬೇಡ ಚರ್ಚೆ ಈಗ ನೀವು ರಾಜೀನಾಮೆ ಕೊಡಿಸಿ ಎಲ್ಲರೂ ಅದನ್ನ ಮಾಡಕ್ ಈಗ ನಾವು ಕೊಡ್ಬೇಕು ರೂಲ್ಸ್ ಬುಕ್ಕಲ್ಲಿ ನಾವು ಮಾಡ್ತಾರೆ. ನೀವು ಅವ್ರು ಇಟ್ಕೊಂಡು ರೂಲ್ಸ್ ಚರ್ಚೆ ಮಾಡೋಣ ಅಂತೀರಾ? ಹೇಗ್ ಮಾಡಕ್ ಸಾಧ್ಯ? ನೀವು ಮಾಡಂಗಿಲ್ಲ ಅಂದ್ರೆ ಈ ಕಡೆ ಅವಕಾಶ ರೂಲ್ಸ್ ಕೊಡ್ತೀವಿ. ಬುಕ್ಕಲ್ಲಿ ಎಲ್ಲಿದೆ ತೋರಿಸಿ, ಎಲ್ಲಿದೆ ರೂಲ್ಸ್ ಬುಕ್ಕಲ್ಲಿ? ಎಲ್ಲೈತೆ ರೂಲ್ ಎಲ್ಲೈತೆ? ನೀವೇ ಅವ್ರ ರೂಲ್ ಮೇಲೆ ಅದಕ್ಕೆ ಮಾಡ್ತೀರಾ? ನೀವು ನಡೆಸಿ. ಅದ ಹೆಂಗ್ ನಡೆಸಿ ನೋಡೋಣ. ರೂಲ್ ಬುಕ್ ಎಲ್ಲರೂ ನಿಮ್ಗೆ ನಾವು ಹೇಳಿದ್ರೆ ನಮ್ಗೆ ರೂಲ್ ನಿಮಗೆ ರೂಲ್ ಇಲ್ಲ. ಇವರ ದುರ್ದಾವರ್ತನೆ ಯಾವ ರೂಲ್ ಬುಕ್ ಅಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ ಅಲ್ಲಿದೆ? ತೋರಿಸ್ಲಿ ಸ್ವಲ್ಪ ರೂಲ್ ಬುಕ್ ಕೇಳ್ತಾ ಇದ್ದಾರಲ್ಲ. ನೀವು ಒಂದು ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು ನೀವು. ಒಬ್ಬ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರೋಡೆ ಮಾಡ್ತಾ ಇರೋರು ನೀವು. ಬರಗಾಲ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬರಗಾಲ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬರಗಾಲದ ಮೇಲೆ ಚರ್ಚೆ ಮಾಡಬೇಕಂತೆ. ಬರಗಾಲ ಘೋಷಣೆ ಮಾಡಿ ಯೋಗ್ಯತೆ ಎಷ್ಟು ಬೆಂಕಿ ಇತ್ತು ಗೊತ್ತಾಗಿದೆ. ಬರಗಾಲ ಚರ್ಚೆ ಮಾಡೋದು ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಚರ್ಚೆ ಮಾಡ್ತೀರಾ? ಘೋಷಣೆ ಮಾಡೋ ಯೋಗ್ಯತೆ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬರಗಾಲ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಮಂತ್ರಿಗಳೆಲ್ಲ ಬರಗಾಲದ ಹಣ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಯೋಗ್ಯತೆ ಇಲ್ಲ ಅವರಿಗೆ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಗಂಭೀರ ಘೋಷಣೆ ಮಾಡಿ. ಬರಗಾಲ ಅಂತ ಇದ್ರೆ ಯೋಗ್ಯತೆ ಇಲ್ಲ. ರಾಜಕೀಯ ಮೇಲಾಟಕ್ಕೆ ಸೀಮಿತವಾಗಿದ್ದಾರೆ. ಮಾಡಕ್ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಬರಗಾಲ ಅವರ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡ್ರಿ. ಘೋಷಣೆ ಮಾಡಿ ಬರಗಾಲ ಅಂತ ಘೋಷಣೆ ಮಾಡಿ. ಬರಗಾಲ ಅಂತ ಬರಗಾಲ ಘೋಷಣೆ ಮಾಡಿ. ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಊರಿಗೆಲ್ಲ ನಿಮ್ಗೆ ಸಂಬಂಧಿತ ಇವರು ಚರ್ಚೆ ಮಾಡೋಣ. ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಜನಗಳಿಗೆ ದ್ರೋಹ ಒಂದು ಪ್ರತಿಪಕ್ಷವಾಗಿ ಮಾಡಬೇಕಾದಂತಹ ಕನಿಷ್ಠ ಅಲ್ಲ, ಅವರು ಅರಿವು ಇಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಬಂದು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪತ್ರೆ ಕೊಟ್ರೆ ನೀವ್ಯಾಕೆ ಅವ್ರಿಗೆ ಹೋಗಿ? ಯಾರು ಕೇಳಿದ್ರು? ಅವ್ರ ಕೇಳ್ಯಾರ. ಇಲ್ಲ ಅದು ಮತ್ತೇನು ವಿಚಾರ ಮಾಡಿದ್ದಾರೆ. ಅದು ಇಲ್ಲ ಕೊಟ್ಟಿದ್ದಾರೆ. ವಿಡ್ರಾ ಮಾಡಿಲ್ಲ. ನನಗೆ ಕಲಿ ನಾವು ಎದ್ದು ನಿಂತ್ಕೊಂಡು ಕೇಳ್ಬೇಕು. ನಾನು ನಿಲುವಳಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಕೇಳ್ಕೊಳ್ಳಿ. ಎಲ್ಲಿ ಮಾಡ್ತೀರಿ? ಮಂಡನೆ ಮಾಡ್ಬೇಕಲ್ಲ. ಮಂಡನೆ ಮಾಡಬೇಕು.